ಮೋಕ್ಷಿತಾ ಅವರು ನಿಮ್ಗೊಂದು ಟೈಟಲ್ ಕೊಟ್ಟಿದ್ದಾರೆ ಗೋಮುಖ ವ್ಯಾಘ್ರ ಅನ್ನೋದು. ಅದಿನ್ನೂ ಇದು ತ್ರಿವಿಕ್ರಮ್ ಅವರ ಕಿವಿಲಿ ಗುಯ್ಗುಡ್ತಿದೆ ಅಂತ ನನ್ಗನ್ಸುತ್ತೆ. ಇನ್ನೂ ಆ ಬೇಸರ ಇದೆಯಾ, ಹೋಗಿದ್ಯಾ ಅಂತ? ಮ್ಯಾಮ್ ನನ್ಗೆ ಗೊತ್ತು ನಾನು ಗೋಮುಖ ವ್ಯಾಘ್ರ ಅಲ್ಲ ಅಂತ. ಅಂಡ್ ಈವನ್ ಶೀ ನೋಸ್ ಇಟ್. ಅವತ್ತೂ ಅಷ್ಟೇ ಅವ್ರ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಅದೊಂದು ವರ್ಡ್ ಬಂತು, ಹಂಗಾಗಿ ಅವ್ರು ಎಕ್ಸ್ಪ್ರೆಸ್ ಮಾಡೋದು ಅನ್ನೋದನ್ನ ಬಿಟ್ರೆ ನನಗೆಲ್ಲೋ ಮೋಕ್ಷಿತ್ ಅವರಿಗೆ ನನ್ನ ಮೇಲೆ ಆ ಥರ ಗ್ರಜ್ ಇದೆ ಅಂತ ನಂಗೆ ಎಲ್ಲೂ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಅದನ್ನ ಅವ್ರು ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ರು. ನನಗೆ ಅದು ಮನ್ಸಲ್ಲಿ ಇದ್ರೆ ಬೇಡ ಅಂತ ಅಂದ್ಬಿಟ್ಟು ಒಂದು ಮಡಕೆ ಹೊಡಿ ಅಂತ ಚಟುವಟಿಕೆ ಬರುತ್ತೆ ಒಂದು ಇದನ್ನ, ಅದ್ರಲ್ಲಿ ಹೇಳ್ಬಿಟ್ಟು ನಾನು ಇಲ್ಲಿಗೆ ಮರಿತಾ ಇದ್ದೀನಿ, ಮರ್ತ್ಬಿಡಿ ನೀವು ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಕ್ಲಿಯರ್ ಮಾಡ್ಕೊತೀನಿ. ಅವ್ರಿಗಿಂದ ಒಂದಷ್ಟು ಏನು ಮನಸ್ತಾಪಗಳಿತ್ತು, ಅದನ್ನ ಯಾವುದು ಕ್ಯಾರಿ ಮಾಡಬಾರ್ದು ಅಂತ ಅದನ್ನಲ್ಲೇ ಅವರು ಒಂದಷ್ಟು ಇದನ್ನ ಪ್ರಾಪರ್ಟೀಸ್ನ ಬ್ರೇಕ್ ಮಾಡಿ ನನಗೂ ಹೇಳ್ತಾರೆ. ನಾವಿಬ್ರು ಅಲ್ಲಿಗೆ ಬಿಟ್ಟು ಆಚೆ ಬಂದಿದ್ದಾಯ್ತು. ಅದನ್ನ ಏನಿದು ತ್ರಿಮೋಕ್ಷಿ ಅಂತ ನಿಮ್ಮಿಬ್ಬರಲ್ಲಿ ಕಣ್ಣಲ್ಲೇ ಒಂದು ಸ್ಪಾರ್ಕ್ ಇತ್ತು ಅಂತ ಅನ್ನಿಸ್ತಾ ಇತ್ತು ಆ ವಿಡಿಯೋಗಳನ್ನ ನೋಡಿದಾಗ. ಮತ್ತೆ ಕ್ಯೂಟ್ ಆಗೂ ಇತ್ತು, ಪೇರು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ ಫೀಲಿಂಗ್ಸ್ ಏನಿದೆಯೋ ಗೊತ್ತಿಲ್ಲ, ಆದ್ರೆ ಈ ವಿಡಿಯೋಗಳಲ್ಲಿ ನೋಡಿದಾಗ ಪ್ರತಿಯೊಬ್ಬರಿಗೂ ಅದೇ ತರ ಅನ್ನಿಸ್ತು. ಮತ್ತೆ ಸ್ಪೆಷಲಿ ಕೇಳ್ತಾ ಇದೀನಿ, ಮೆನ್ ವಿತ್ ಅದರ್ ವುಮೆನ್ಸ್ ಮತ್ತೆ ಮೆನ್ ವಿತ್ ಇಷ್ಟ ಆಗೋ ಹುಡುಗಿ ಜೊತೆ ಹೇಗಿರ್ತಾರೆ ಅಂತ. ಪಿಲ್ಲೋ ಎಲ್ಲಾರ್ಗು ಹೊಡಿತೀರಾ, ಮೋಕ್ಷಿತಾಗ್ ಮಾತ್ರ ಯಾಕೆ ನೀರ್ ಹಾಕ್ತೀರಾ? ಭಯನಾ ಅದರ್ವೈಸ್ ಪ್ರೀತಿನಾ ಅಂತ? ಮೊದಲು ನೀರ್ ಹಾಕಿದ್ದೇನಕ್ಕೆ ಅಂತಂದ್ರೆ ನಮಗೆ ಫಸ್ಟ್ ಆ ಗೇಮ್ ಸ್ಟಾರ್ಟ್ ಆದಾಗ ಫಸ್ಟ್ ಸ್ಟಾರ್ಟ್ ಆಗಿದೆ ಗೌತಮಿ ಅವರು ಮತ್ತೆ ಮೋಕ್ಷಿತ್ ಅವರಿಂದ. ನಮಗೇನಿತ್ತು ಈ ಪಿಲ್ಲೋ ಗಿಲ್ಲೋ ತಗೊಂಡು ಹೊಡಿಯೋದು ಹರ್ಟ್ ಆಗುತ್ತೆ ಅದು ಇದು ಅಂತಿತ್ತು. ಬರೀ ಬಕೆಟ್ ಅಲ್ಲಿ ನೀರ್ ಮಾತ್ರ ಇಟ್ಟಿದ್ದು. ನೀರ್ ಹಾಕ್ಬೇಕೇನೋ ಇಲ್ಲ ಈ ತರ ಗೇಮ್ ಆಡ್ಬೇಕೇನೋ ಸೊ ಅನ್ಕೊಂಡು ನಾವಿದ್ವಿ. ನೋಡಿದ್ರೆ ನೆಕ್ಸ್ಟ್ ಆಟದಲ್ಲಿ ಮೋಕ್ಷಿತಾನೆ ಪಿಲ್ಲೋ ತಂದು ಶಿಶಿರ್ ಅವ್ರಿಗೆ ಇವ್ರಿಗೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಿಲ್ಲೋ ಎಲ್ಲ ಯೂಸ್ ಮಾಡ್ಬೋದಂದ್ರೆ ಉಸ್ತುವಾರಿಗಳು ಓಕೆ ಅಂತಾರೆ. ಅದಾದ್ಮೇಲೆ ನಾನು ಪಿಲ್ಲೋ ಎತ್ಕೊಂಡಿದ್ದು, ಇಲ್ಲ ಅಂದಿದ್ರೆ ಅವ್ರಿಗೆ ಅಷ್ಟೋ ತನಕ ನಡೆಯಕ್ಕೆ ಬಿಡ್ತಾ ಇರಲಿಲ್ಲ ನಾನು. ಸೊ ಆ ಥರದ್ದೆಲ್ಲ ಇರಲಿಲ್ಲ. ಆಮೇಲೆ ಯಾವಾಗ ನಮ್ಗೆ ರಿಯಾಕ್ಷನ್ಸ್ಗಳು ಆ ಥರ ಅಲ್ಲ, ನಿಂಗೆ ಏನೋ ಮಾಡ್ತೀನಿ ನೀ ಏನೋ ಅಂತೀನಿ ಅನ್ನೋ ಥರನೇ ರಿಯಾಕ್ಷನ್ಸ್ಗಳು ಇರ್ತಾ ಇತ್ತು. ಆ ರಿಯಾಕ್ಷನ್ಗೆ ಒಂದು ಮ್ಯೂಸಿಕ್ ಕೊಡ್ತಾರೆ ಗೊತ್ತಾ, ಅಲ್ಲಿಂದ ನಮ್ಮ ರಿಯಾಕ್ಷನ್ಸ್ಗಳಿಗೆ ಬೆಲೆ ಬರಕ್ಕೆ ಸ್ಟಾರ್ಟ್ ಆಗೋದು. ನಾನು ವಿಡಿಯೋ ನೋಡಿದಾಗ ಅದೇ ಅನ್ಸಿದ್ದು, ನಾನೇನೋ ಅನ್ಕೊಂಡು ಒಂದು ರಿಯಾಕ್ಷನ್ ಕೊಟ್ಟಿದ್ದೀನಿ, ಇವ್ರೇನೋ ಅನ್ಕೊಂಡು ಅದಕ್ಕೆ ಮ್ಯೂಸಿಕ್ ಹಾಕಿದ್ದಾರೆ ಅಂತ. ನಮ್ಮಿಬ್ರು ಮಧ್ಯೆ ಆ ಥರದ್ದೆಲ್ಲ ಏನೇ ಇರ್ಲಿಲ್ಲ. ಸ್ಪಾರ್ಕ್ ಇತ್ತು ಅಂತ ಅನ್ಸುತ್ತೆ ನಿಮ್ಮಿಬ್ರು ನಡುವೆ, ನಂಗೆ ಗೊತ್ತಿಲ್ಲ. ಅದೇ ಅವ್ರು ಬೈದಾಗೆಲ್ಲ ನನ್ ಮುಗ್ದಲ್ಲಿ ಒಂದು ಸ್ಪಾರ್ಕ್ ಇತ್ತು, ನಿಂಗೆ ಗೊತ್ತಾಗುತ್ತೆ ತಡಿ ನಾನ್ ಹಂಗಲ್ಲ ಅಂತ ಅನ್ಬಿಟ್ಟು ಅಂತ. ನಾನ್ ನಾಮಿನೇಟ್ ಮಾಡಿದಾಗ ಅವ್ರ ಮುಗ್ದಲ್ಲ ನೋಡು ಕೂತ್ಕೊಂಡು ಮಾತಾಡೋ ತನಕ ಮಾತಾಡ್ಬಿಟ್ಟು ಎಷ್ಟು ಮಾತಾಡ್ತಾನೆ ಈಗ ಅಂತ. ಆ ಥರದ ಅಷ್ಟೇ ಇದ್ದಿದ್ದು. ನಮ್ಮಿಬ್ರು ಮಧ್ಯೆ ಕೊನೆ ತನಕನೂ ಒಂದು ಒಳ್ಳೆ ಫ್ರೆಂಡ್ಶಿಪ್. ಅದೇ ಸಿಕ್ದ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎತ್ತರದ್ದೇ ಒಂದು ಇದಿತ್ತು ಅಷ್ಟೇ. ಬಿಟ್ರೆ ನಾವಿಬ್ರು ಒಂದು ಲಾಂಗ್ ಕಾನ್ವರ್ಸೇಷನ್ ಅಂತ ಇಬ್ರು ಕೂತ್ಕೊಂಡು ಎಲ್ಲೂ ಮಾಡ್ಲೇ ಇಲ್ಲ ಕೊನೆ ತನಕನು. ಸೊ ಈಗ ಒಂದು ಟಾಸ್ಕ್ ಸುದೀಪ್ ಸರ್ ಹೇಳ್ತಾರೆ, ಮೋಕ್ಷಿತಾಗ ಯಾರನ್ನ ಚೂಸ್ ಮಾಡ್ತೀರಾ ಅಂತ. ಯಾರು ಅವ್ರನ್ನ ಚೂಸ್ ಮಾಡಲ್ಲ, ಲಾಸ್ಟ್ ಅಲ್ಲಿ ನಿಮ್ಮ ಹತ್ರ ಬರ್ತಾರೆ, ನೀವು ಚೂಸ್ ಮಾಡ್ತೀರಾ ಅವ್ರನ್ನ. ಭವ್ಯ ಮತ್ತೆ ಮೋಕ್ಷಿತಾ ಅಂದಂಗೆ ಮೋಕ್ಷಿತಾ ಅಂತ ನೀವು ಚೂಸ್ ಮಾಡ್ತೀರಾ. ಇಲ್ಲಿ ಇವಾಗ ತ್ರಿಮೋಕ್ಷಿನ ತ್ರಿವ್ಯಾನ ನಾನು ಭವ್ಯನ್ ನಾನು ಎಲ್ಲೂ ಬಿಟ್ಕೊಡಲ್ಲ. ಯಾಕಂದ್ರೆ ಓಲ್ ಸೀಸನ್ ಅಲ್ಲಿ ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿರ್ಬೋದು, ಒಂದು ಎಮೋಷನಲ್ ಸಪೋರ್ಟ್ ಆಗಿರ್ಬೋದು, ಎಲ್ಲಾದ್ರ ರೀತಿಯಲ್ಲೂ ನಿಂತಿದ್ದು ಭವ್ಯ. ಅಂಡ್ ತ್ರಿಮೋಕ್ಷಿ ಅನ್ನೋದು ಜನದ ಒಪಿನಿಯನ್. ಅದು ನನ್ಗೆ ಅದಕ್ಕಿಂತ ತ್ರಿವ್ಯ ಅಂದ್ರೆ ಭವ್ಯನ್ ಜೊತೆಗೆ ಒಳ್ಳೆ ಬಾಂಡಿಂಗ್ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಸೊ ಅದನ್ನ ನಾನೆಲ್ಲೂ ಬಿಟ್ಕೊಡಲ್ಲ.